ಹೀಗೆಂದು ನುಡಿದನು. ಬೆರಳ ಮೀಸೆಯೊಳಿಡುತ್ತ ಕಿರುನಗೆ ಬೆರಸಿ ಕರ್ಣಾದಿಗಳ ವದನವ ತಿರುಗಿ ನೋಡುತ್ತ ಬೆರಳ ಮೀಸೆಯೊಳಿಡುತ್ತ ಕಿರುನಗೆ ಬೆರಸಿ ಕರ್ಣಾದಿಗಳ ವದನವ ತಿರುಗಿ ನೋಡುತ್ತ ಹರಿಯ ನುಡಿಗಳ ಕಿವುಡುಗೇಳುತ್ತ ಮರುಳುತನದಾಳಾಪವೇತಕ್ಕೆ ಮುರಹರನೇ ಹರಿಯ ನುಡಿಗಳ ಕಿವುಡುಗೇಳುತ್ತ ಮರುಳುತನದಾಳಾಪವೇತಕ್ಕೆ ಮುರಹರನೇ ಪಾಂಡವರ ಹಂಬಲ ಮರೆದು ಕಳೆ ಕರ್ಣಕ್ಕೆ ಖಾತಿಯ ಬಳಸಬೇಡೆಂದ ಪಾಂಡವರ ಹಂಬಲ ಮರೆದು ಕಳೆ ಕರ್ಣಕ್ಕೆ ಖಾತಿಯ ಬಳಸಬೇಡೆಂದ. ಕೃಷ್ಣನ ಮಾತುಗಳನ್ನು ಕೇಳಿದ ದುರ್ಯೋಧನನು ಆ ಮಾತನ್ನು ಗಂಭೀರವಾಗಿ ಸ್ವೀಕರಿಸಲೇ ಇಲ್ಲ. ಬದಲಾಗಿ ತನ್ನ ಬೆರಳನ್ನು ಮೀಸೆಯ ಮೇಲೆ ಇಡುತ್ತಾ ನಗತೊಡಗಿದನು. ಅಪಹಾಸ್ಯದ ನಗುವಿನೊಂದಿಗೆ ಕರ್ಣನೇ ಮೊದಲಾದವರ ಮುಖವನ್ನು ನೋಡಿದನು. ಕೃಷ್ಣನ ಮಾತನ್ನು ತಿರಸ್ಕರಿಸುತ್ತಾ ಹೀಗೆ ಹೇಳಿದನು. ಹೇ ಕೃಷ್ಣ, ಇಂತಹ ಹುಚ್ಚುತನದ ಮಾತನ್ನು ಏಕೆ ಆಡುತ್ತಿರುವೆ? ಪಾಂಡವರಿಗೆ ರಾಜ್ಯವು ದೊರೆಯುತ್ತದೆ ಎಂಬ ಬಯಕೆಯನ್ನು ಬಿಟ್ಟು ಬಿಡು. ನನ್ನ ಮನಸ್ಸಿಗೆ ಸಿಟ್ಟು ತರಿಸುವಂತೆ ಮಾಡಬೇಡ ಎಂದು ನುಡಿದನು. ಕೆಡಿಸದಿರು ಧೃತರಾ